ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಎಂ ಕೆ ಜ್ಞಾನ ಕಣಜ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಒಂದು ಜಾಬ್ನ ಅಧಿಸೂಚನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಬಂದಿದ್ದೇವೆ. ಸೊ ಜಾಬ್ ಯಾವುದಪ್ಪ ಅಂತಂತಂದರೆ, ಭಾರತೀಯ ಅನಿಲ ನಿಗಮದಲ್ಲಿ ಒಟ್ಟು 391 ಹುದ್ದೆಗಳನ್ನು ನೋಟಿಫಿಕೇಶನ್ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಷನಲ್ಲಿ ಕಿರಿಯ ಲೆಕ್ಕ ಸಹಾಯಕ ಜೆಇ ಸೇರಿದಂತೆ ಒಟ್ಟು 391 ಹುದ್ದೆಗಳನ್ನು ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಸೊ ನಾವು ನೋಡೋದಾದರೆ ಯಾವೆಲ್ಲ ಹುದ್ದೆಗಳಲ್ಲಿ ಖಾಲಿದಾವೆ ಅಂತ ಅನ್ನೋದನ್ನು ನೋಡಿದ್ರೆ, ಜೂನಿಯರ್ ಇಂಜಿನಿಯರಿಂಗ್ ಕೆಮಿಕಲ್ ಆ ಒಂದು ಹುದ್ದೆಗೆ 2 ಪೋಸ್ಟ್ಗಳು ಖಾಲಿದಾವೆ. ಜೂನಿಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ ಇದರಲ್ಲಿ 1 ಪೋಸ್ಟ್ ಖಾಲಿದೆ. ಅದೇ ರೀತಿ ಫೋರ್ಮನ್ ಎಲೆಕ್ಟ್ರಿಕಲ್ 1, ಫೋರ್ಮನ್ ಇನ್ಸ್ಟ್ರೂಮೆಂಟಲ್ 14 ಹುದ್ದೆಗಳು ಖಾಲಿವೆ. ಫೋರ್ಮನ್ ಸಿವಿಲ್ 6 ಹುದ್ದೆಗಳು, ಜೂನಿಯರ್ ಸೂಪರಿಂಟೆಂಡೆಂಟ್ 5, ಜೂನಿಯರ್ ಕೆಮಿಸ್ಟ್ 8, ಜೂನಿಯರ್ ಅಕೌಂಟೆಂಟ್ 14, ಟೆಕ್ನಿಕಲ್ ಅಸಿಸ್ಟೆಂಟ್ 3, ಆಪರೇಟರ್ ಕೆಮಿಕಲ್ 73, ಟೆಕ್ನಿಷಿಯನ್ ಎಲೆಕ್ಟ್ರಿಕಲ್ 44 ಹುದ್ದೆಗಳು. ಅದೇ ರೀತಿ ಟೆಕ್ನಿಷಿಯನ್ ಇನ್ಸ್ಟ್ರೂಮೆಂಟೇಷನ್ 45, ಟೆಕ್ನಿಷಿಯನ್ ಮೆಕ್ಯಾನಿಕಲ್ 39, ಟೆಕ್ನಿಷಿಯನ್ ಟೆಲಿಕಾಂ ಎಲಿಮೆಂಟ್ರಿ ಇದು 11 ಹುದ್ದೆಗಳು ಖಾಲಿದಾವೆ. ಆಪರೇಟರ್ ಫೈರಲ್ಲಿ 39 ಹುದ್ದೆಗಳು, ಆಪರೇಟರ್ ಬಾಯ್ಲರ್ನಲ್ಲಿ 8 ಹುದ್ದೆಗಳು, ಅಕೌಂಟ್ಸ್ ಅಸಿಸ್ಟೆಂಟ್ 13 ಹುದ್ದೆಗಳು, ಬಿಸ್ನೆಸ್ ಅಸಿಸ್ಟೆಂಟ್ 65 ಹುದ್ದೆಗಳು. ಒಟ್ಟು ಈ ಎಲ್ಲ ಹುದ್ದೆಗಳು ಸೇರಿದಂತೆ ಒಟ್ಟು 391 ಹುದ್ದೆಗಳನ್ನು ಭರ್ತಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಎಲ್ಲ ಹುದ್ದೆಗಳಿಗೂ ಯಾವ ರೀತಿ ವೇತನ ಇರುತ್ತೆ ಅಂತ ನೋಡೋದಾದರೆ, ಜೂನಿಯರ್ ಇಂಜಿನಿಯರ್ ಕೆಮಿಕಲ್, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್, ಫೋರ್ಮನ್ ಎಲೆಕ್ಟ್ರಿಷಿಯನ್ ಮತ್ತು ಫೋರ್ಮನ್ ಇನ್ಸ್ಟ್ರೂಮೆಂಟಲ್, ಜೊತೆಗೆ ಫೋರ್ಮನ್ ಸಿವಿಲ್, ಜೂನಿಯರ್ ಸೂಪರ್ಡಿಟೆಂಟ್, ಜೂನಿಯರ್ ಕೆಮಿಸ್ಟ್, ಜೂನಿಯರ್ ಅಕೌಂಟೆಂಟ್ ಈ ಎಲ್ಲ ಹುದ್ದೆಗಳಿಗೆ 29,000ರಿಂದ 1,20,000 ತನಕ ಪೇಮೆಂಟನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಆಗಿರ್ಬೋದು, ಆಪರೇಟ್ ಕೆಮಿಕಲ್, ಟೆಕ್ನಿಷಿಯನ್ ಎಲೆಕ್ಟ್ರಿಷಿಯನ್, ಟೆಕ್ನಿಷಿಯನ್ ಇನ್ಸ್ಟ್ರೂಮೆಂಟೇಷನ್, ಟೆಕ್ನಿಷಿಯನ್ ಮೆಕ್ಯಾನಿಕಲ್, ಟೆಕ್ನಿಷಿಯನ್ ಟೆಲಿಕಾಂ ಎಲಿಮೆಂಟ್ರಿ, ಆಪರೇಟರ್ ಫೈರ್, ಆಪರೇಟರ್ ಬಾಯ್ಲರ್, ಅಕೌಂಟ್ಸ್ ಅಸಿಸ್ಟೆಂಟ್, ಬಿಸ್ನೆಸ್ ಅಸಿಸ್ಟೆಂಟ್ ಈ ಎಲ್ಲ ಹುದ್ದೆಗಳಿಗೆ 24,500ರಿಂದ 90,000ವರೆಗೂ ವೇತನವನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿ ನಾವು ಯಾವೆಲ್ಲ ಶೈಕ್ಷಣಿಕ ಅರ್ಹತೆಗಳು ಈ ಜಾಬ್ಗಳಿಗೆ ಬೇಕು ಅಂತ ನೋಡೋದಾದರೆ, ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ, PUC, ಡಿಪ್ಲೊಮಾ, ITI, ಪದವಿ ಹಾಗೂ ಇನ್ನಿತರೆ ವಿದ್ಯಾರ್ಹತೆಗಳನ್ನು ಹೊಂದಿದಂಥವರಿಗೆ ಈ ಒಂದು ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಜೊತೆಗೆ ಅರ್ಜಿ ಶುಲ್ಕವನ್ನು ನಾವು ನೋಡೋದಾದರೆ, ಸಾಮಾನ್ಯ ಮತ್ತು ಇತರೆ ಕಾಸ್ಟ್ನವರಿಗೆ ಏನಿರುತ್ತೆ ₹50 ಅರ್ಜಿ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಕಲಚೇತನ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಅರ್ಜಿ ಶುಲ್ಕ ಇರೋದಿಲ್ಲ ಸ್ನೇಹಿತರೆ. ಅದೇ ರೀತಿ ಯಾವ ರೀತಿಯಲ್ಲಿ ಈ ಜಾಬ್ಗೆ ಸೆಲೆಕ್ಷನ್ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ನೋಡಿದ್ರೆ, ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬೇಕು. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಪಾಸ್ ಆದ ನಂತರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ. ಫಸ್ಟು ಎಕ್ಸಾಮ್ ಬರೀಬೇಕು, ನಂತರ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಾರೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋದಾದರೆ, ಈ ಒಂದು ನೇಮಕಾತಿಗೆ ಆನ್ಲೈನ್ ಅರ್ಜಿಗಳನ್ನು ದಿನಾಂಕ ನಿಗದಿಪಡಿಸಿದ್ದಾರೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ 8/8/2024ರಿಂದ 7/9/2024ರವರೆಗೆ ಈ ಒಂದು ಜಾಬ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂತಂದರೆ www.gailonline.com ಈ ಒಂದು ವೆಬ್ಸೈಟ್ನಲ್ಲಿ ಭೇಟಿ ನೀಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ಸ್ನೇಹಿತರೆ. ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಕಾಯ್ತಾ ಇರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ MK ಜ್ಞಾನ ಕಣಜ. ನಮಸ್ಕಾರ ಸ್ನೇಹಿತರೆ.